ಏಪ್ರಿಲ್ 14ರಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಮೈಸೂರಲ್ಲಿ ಮೋದಿ ಬೃಹತ್ ಸಮಾವೇಶದ ತಯಾರಿಯನ್ನ ನಡೆಸಿದ್ದಾರೆ. 4:30ರಿಂದ 5:20 ಸಂಜೆ ಮೋದಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಸಮಾವೇಶ ನಡೆಯುತ್ತೆ. ಇನ್ನು ಸಿಎಂ ತವರು ಕ್ಷೇತ್ರದಲ್ಲೇ ಮೋದಿ ಶಕ್ತಿ ಪ್ರದರ್ಶನಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಅದಾದ ನಂತರ ಮಂಗಳೂರಲ್ಲಿ ಅಂದು ಸಂಜೆನೆ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಸಿಎಂ ತವರು ಕ್ಷೇತ್ರದಲ್ಲಿ ಮೋದಿ ಯಾವ ರೀತಿಯಾಗಿ ಗುಡುಕ್ತಾರೆ, ಹೊಸ ಅಜೆಂಡಾ ಏನಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೂಡ ಇದೆ. ಇನ್ನು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರ ಬದಲಿಗೆ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಸೊ ಅಲ್ಲಿ ಪಕ್ಷಕ್ಕಾಗಿರುವಂತಹ ಅಥವಾ ಕಾರ್ಯಕರ್ತರ ಮಧ್ಯೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಹೇಗೆ ಸರಿಪಡಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. 2 ಟರ್ಮ್ ಪ್ರತಾಪ್ ಸಿಂಹ ಅವರು ಅಲ್ಲಿನ ಸಂಸದರಾಗಿ ಸಾಕಷ್ಟು ಅನುದಾನವನ್ನ ಮೈಸೂರಿಗೆ ತಗೊಂಡು ಬಂದ್ರು. ಮೈಸೂರಿನ ಸಾಕಷ್ಟು ಯೋಜನೆಗಳಿಗೂ ಕೂಡ ಕಾರಣೀಕರ್ತರಾದ್ರು. ಅದಾದ ನಂತರ ಈಗ ಪ್ರತಾಪ್ ಸಿಂಹ ಅವರು ಮಾಡಿರುವಂತಹ ಕೆಲಸದ ಮೇಲೆ ಈಗಿನ ಅಭ್ಯರ್ಥಿ ಬಹಿರಂಗವಾಗಿ ಅವರು ಮಾತನಾಡ್ತಾ ಇದ್ದಾರೆ. ಓಟ್ ಕೇಳ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ಮೇಲೆ ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವನ್ನ ಮೋದಿ ಬಂದ ನಂತರ ಹೇಗೆ ಸರಿಪಡಿಸ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ ಹೇಳಿ ಸಿಎಂ ಶಪಥ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಸಿಎಂ ತವರಲ್ಲಿ ಮೋದಿ ಅವರು ಏನೆಲ್ಲ ಮಾತನಾಡ್ತಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮೋದಿ ಅವರ ಈ ಸಮಾವೇಶದಿಂದ ಟ್ರೆಂಡ್ ಏನಾದರೂ ಬದಲಾಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.